ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಸ್ಕಿನ್ ಕೇರನ್ನು ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದಷ್ಟು ಫೇಸ್ ಪ್ಯಾಕ್ ಮೆಥಡ್ಗಳನ್ನು ತೋರಿಸ್ತಾ ಇದ್ದೀನಿ. ಇದು ಸ್ಪೆಷಲಿ ಲೇಸಿ ಪೀಪಲ್ಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ತುಂಬ ಈಸಿ ಇದೆ, ಹಾಗೆ ಡೈಲಿ ಕೂಡ ಅಪ್ಲೈ ಮಾಡ್ಕೋಬೋದು. ನಾನಿಲ್ಲಿ ತುಂಬ ಸಿಂಪಲ್ ಆಗಿರೋ ಫೇಸ್ ಪ್ಯಾಕ್ ಮೆಥಡ್ಗಳನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ, ಇಲ್ಲಿ ಫೇಸ್ ಪ್ಯಾಕಿಗೆ ಏನೇನು ಬೇಕಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ಅರಿಶಿಣ, ಕಾಫಿ ಪೌಡರ್ ಹಾಗೆ ಶುಗರನ್ನು ನಾನಿಲ್ಲಿ ಹಾಕಿಟ್ಕೊಂಡಿದ್ದೀನಿ. ರೋಸ್ ವಾಟರ್ ಕೂಡ ಬೇಕಾಗುತ್ತೆ. ನಾನಿಲ್ಲಿ ಫೇಸ್ ಪ್ಯಾಕನ್ನು ಡೈಲಿ ಅಪ್ಲೈ ಮಾಡೋದಕ್ಕೆ ಈಸಿ ಆಗಲಿ ಅಂತ ಈ ಥರ ಸಣ್ಣ ಸಣ್ಣ ಬಾಕ್ಸ್ಗಳಲ್ಲಿ ಇವೆಲ್ಲವನ್ನು ಹಾಕಿಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ನಾನು ಕಡಲೆ ಹಿಟ್ಟನ್ನು ತಗೋತೀನಿ. ಸ್ವಲ್ಪ ಫೇಸ್ಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಮಾತ್ರ ತಗೋಬೇಕು. ಸ್ವಲ್ಪ ಕಡಲೆ ಹಿಟ್ಟನ್ನು ತಗೋತಾ ಇದ್ದೀನಿ. ಇದಕ್ಕೆ ರೋಸ್ ವಾಟ್ರನ್ನು ಹಾಕೋತೀನಿ. ಇಷ್ಟನ್ನು ಮಿಕ್ಸ್ ಮಾಡಿದರೆ ಸಾಕು, ಇದೊಂದು ಫೇಸ್ ಪ್ಯಾಕ್ ಆಗುತ್ತೆ. ಕಡಲೆ ಹಿಟ್ಟಿನ ಬೆನಿಫಿಟ್ಸ್ ಏನು ಅಂತಂದರೆ, ಇದು ಡೆಡ್ ಸ್ಕಿನ್ ಸೆಲ್ಸನ್ನು ತೆಗೆದುಹಾಕುತ್ತೆ, ಎಕ್ಸ್ಟ್ರಾ ಆಯಿಲನ್ನು ಕಂಟ್ರೋಲ್ ಮಾಡುತ್ತೆ. ಇದು ಒಂದು ರೀತಿ ಕ್ಲೆನ್ಸರ್ ಥರ ಕೆಲಸ ಮಾಡುತ್ತೆ. ಇದರಿಂದ ಟ್ಯಾನ್ ಮತ್ತು ಪಿಗ್ಮೆಂಟೇಷನನ್ನು ಕೂಡ ಕಂಟ್ರೋಲ್ ಮಾಡ್ಬೋದು. ಹಾಗೆ ಡಾರ್ಕ್ ಸ್ಪಾಟ್ಸ್ ಆಗಿದ್ದರೆ ಅದನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಹಾಗೆ ಪಿಂಪಲ್ಸನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಸ್ಕಿನ್ ಬ್ರೈಟ್ ಕೂಡ ಆಗುತ್ತೆ, ಹಾಗೆ ಗ್ಲೋ ಕೂಡ ಬರುತ್ತೆ. ಅದು ಅಲ್ಲದೆ ಏಜ್ ಸ್ಲೋ ಡೌನ್ ಕೂಡ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಟ್ಸ್ ಸೇಫ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ರೋಸ್ ವಾಟರ್ ಬೆನಿಫಿಟ್ಸ್ ಹೇಳಬೇಕು ಅಂದರೆ, ಇದು ಫೇಸನ್ನು ಹೈಡ್ರೇಟ್ ಆಗಿಸುತ್ತೆ, ಫೇಸನ್ನು ಮಾಯ್ಶ್ಚರೈಸ್ ಕೂಡ ಮಾಡುತ್ತೆ. ಸ್ಕಿನ್ ಪೋರ್ಸ್ ಏನಾದರೂ ಇದ್ದರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ, ಮತ್ತು ಸ್ಕಿನ್ ಗ್ಲೋ ಬರುತ್ತೆ, ಮತ್ತು ಹೆಲ್ದಿಯಾಗೂ ಕೂಡ ಕಾಣಿಸುತ್ತೆ. ಸ್ಕಿನ್ ಟೋನ್ ಕೂಡ ಬ್ರೈಟ್ ಆಗ್ತಾ ಹೋಗುತ್ತೆ. ಇನ್ಸ್ಟೆಡ್ ಆಫ್ ರೋಸ್ ವಾಟರ್ ಯು ಕ್ಯಾನ್ ಯೂಸ್ ಮಿಲ್ಕ್ ಆಲ್ಸೋ. ಈ ಫೇಸ್ ಪ್ಯಾಕನ್ನು 20 to 30 ಮಿನಿಟ್ಸ್ ಫೇಸ್ ಮೇಲೆ ಹಾಗೆ ಬಿಡಬೇಕು. ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿದಾಗ ಸೋಪ್ ಅಥವಾ ಫೇಸ್ ವಾಶನ್ನು ಯೂಸ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ನೆಕ್ಸ್ಟ್ ಫೇಸ್ ಪ್ಯಾಕ್ ನಾನಿಲ್ಲಿ ಯಾವುದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮತ್ತು ರೋಸ್ ವಾಟರ್, ಇವು ಮೂರನ್ನು ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟಿನ ಬೆನಿಫಿಟ್ಸ್ ಕೂಡ ಕಡಲೆ ಹಿಟ್ಟಿನ ಬೆನಿಫಿಟ್ಸ್ ಥರನೇ ಇದೆ. ಇದು ಕೂಡ ಡೆಡ್ ಸ್ಕಿನ್ ಸೆಲ್ಸನ್ನು ರಿಮೂವ್ ಮಾಡುತ್ತೆ, ಹಾಗೆ ಡರ್ಟ್ ಇದ್ದರೆ ಅದನ್ನು ಕೂಡ ಕ್ಲೆನ್ಸ್ ಮಾಡುತ್ತೆ, ಮತ್ತು ಎಕ್ಸ್ಟ್ರಾ ಆಯಿಲ್ ಇದ್ದರೆ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಇನ್ಸ್ಟಂಟ್ ಗ್ಲೋ ಕೂಡ ಬರುತ್ತೆ. ನಿಮ್ಮದು ಡ್ರೈ ಸ್ಕಿನ್ ಆಗಿದ್ದರೆ ರೋಸ್ ವಾಟರ್ ಜೊತೆ ನೀವು ಮಿಲ್ಕ್ ಅಥವಾ ಕೊಕೊನಟ್ ಆಯಿಲ್ ಇಲ್ಲ ಹಾಲಿನ ಕೆನೆಯನ್ನು ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿದರೆ ಸಾಕು. ಯಾವುದೇ ಫೇಸ್ ಪ್ಯಾಕನ್ನಾಗಲಿ ಡೈಲಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಟೈಟ್ ಆಗುತ್ತೆ, ಹಾಗೆ ಏಜ್ ಸ್ಲೋ ಡೌನ್ ಕೂಡ ಆಗುತ್ತೆ, ಸ್ಕಿನ್ ಇನ್ಸ್ಟಂಟ್ ಗ್ಲೋ ಬರುತ್ತೆ. ಈ ಫೇಸ್ ಪ್ಯಾಕನ್ನು 15 to 20 ಮಿನಿಟ್ಸ್ ಬಿಟ್ಟರೆ ಸಾಕು. ಡೈಲಿ ಸ್ಕಿನ್ ಕೇರ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಹೆಲ್ದಿ ಆಗುತ್ತೆ, ಹಾಗೆ ಕ್ರೀಮ್ಸ್ ಮತ್ತು ಮೆಡಿಸಿನ್ಸ್ ಎಲ್ಲ ಯೂಸ್ ಮಾಡೋದು ಕಡಿಮೆ ಕೂಡ ಆಗುತ್ತೆ. ಹಾಗೆ ಇದರಿಂದ ನಾವು ಪರ್ಮನೆಂಟ್ ಸೊಲ್ಯೂಷನನ್ನು ಕಂಡ್ಕೋಬೋದು. ನೆಕ್ಸ್ಟ್ ಫೇಸ್ ಪ್ಯಾಕಿಗೆ ನಾನು ಅಕ್ಕಿ ಹಿಟ್ಟು ಮತ್ತು ರೋಸ್ ವಾಟರನ್ನು ಮಿಕ್ಸ್ ಮಾಡ್ಕೋತೀನಿ. ಇದಾದಮೇಲೆ ನೆಕ್ಸ್ಟ್ ನಾನು ಕಡಲೆ ಹಿಟ್ಟು, ಅರಿಶಿಣ ಪುಡಿ ಮತ್ತು ರೋಸ್ ವಾಟರನ್ನು ಮಿಕ್ಸ್ ಮಾಡ್ಕೋತೀನಿ. ಟರ್ಮರಿಕ್ ಪೌಡ್ರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಇರೋದ್ರಿಂದ ಇದು ಪಿಂಪಲ್ಸ್ಗೆ ಮತ್ತು ಅನ್ಇವನ್ ಸ್ಕಿನ್ ಟೋನ್ಗೆ ಹೆಲ್ಪ್ ಆಗುತ್ತೆ. ಪಿಗ್ಮೆಂಟೇಷನ್ ಕೂಡ ರೆಡ್ಯೂಸ್ ಆಗುತ್ತೆ, ಹಾಗೆ
ಡಾರ್ಕ್ ಸ್ಪಾಟ್ಸ್ ಇದ್ದರೆ, ಆಮೇಲೆ ಏಜಿಂಗ್ ಪ್ರೊಸೆಸನ್ನು ಕೂಡ ಇದು ಸ್ಲೋ ಡೌನ್ ಮಾಡುತ್ತೆ. ಇದು ಡೆಡ್ ಸ್ಕಿನ್ ಸೆಲ್ಸನ್ನು ರಿಮೂವ್ ಮಾಡುತ್ತೆ. ಟರ್ಮರಿಕನ್ನು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಸ್ಮೂತ್ ಕೂಡ ಆಗುತ್ತೆ, ಹಾಗೆ ಹೆಲ್ದಿ ಕೂಡ ಅನಿಸುತ್ತೆ. ಅದು ಅಲ್ಲದೆ ಟರ್ಮರಿಕ್ ಪೌಡರ್ ಸನ್ ಡ್ಯಾಮೇಜಿಂದ ಕೂಡ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ. ಫೇಸ್ ಮೇಲೆ ಏನಾದರೂ ಗಾಯ ಆಗಿದ್ರೂ ಕೂಡ ಟರ್ಮರಿಕ್ ಪೌಡರನ್ನು ನಾವು ಅಲ್ಲಿ ಅಪ್ಲೈ ಮಾಡ್ಬೋದು. ಈಗ ನೆಕ್ಸ್ಟ್ ಹೇಳ್ತಾ ಇರೋ ಫೇಸ್ ಪ್ಯಾಕ್ ಕಾಫಿ, ಶುಗರ್ ಮತ್ತು ರೋಸ್ ವಾಟರ್ದು. ನಾನಿಲ್ಲಿ ಕಾಫಿ ಪೌಡರನ್ನು ಕೂಡ ಈ ರೀತಿ ಕಂಟೈನರ್ನಲ್ಲಿ ಹಾಕಿಟ್ಕೊಂಡಿದ್ದೆ, ಅದು ಮೆಲ್ಟ್ ಆಗಿದೆ. ಸೊ ಕಾಫಿ ಪೌಡರನ್ನು ಕಂಟೈನರ್ನಲ್ಲಿ ಹಾಕಿಟ್ಕೊಳ್ಳೋದಕ್ಕಿಂತ ಕವರಲ್ಲೇ ಇಟ್ಕೋಬೇಕು. ಇನ್ಸ್ಟೆಡ್ ಆಫ್ ರೋಸ್ ವಾಟರ್ ಯು ಕ್ಯಾನ್ ಯೂಸ್ ಕೊಕೊನಟ್ ಆಯಿಲ್ ಆಲ್ಸೋ. ನಾನಿಲ್ಲಿ ಇಷ್ಟೊಂದು ಫೇಸ್ ಪ್ಯಾಕ್ ಮೆಥಡ್ಗಳನ್ನು ತೋರಿಸಿದೆ. ಇದರಿಂದ ಖಂಡಿತ ನಿಮಗೊಂದು ಐಡಿಯಾ ಬಂದಿರುತ್ತೆ. ನೀವು ಕೂಡ ನಿಮ್ಮ ಓನ್ ಫೇಸ್ ಪ್ಯಾಕ್ಗಳನ್ನು ರೆಡಿ ಮಾಡ್ಕೋಬೋದು. ನಿಮ್ಮ ಸ್ಕಿನ್ ಟೈಪ್ಗೆ ಮತ್ತು ನಿಮ್ಮ ಸ್ಕಿನ್ಗೆ ನೆಸೆಸಿಟಿ ಇರೋ ಹಾಗೆ ನೀವು ಫೇಸ್ ಪ್ಯಾಕನ್ನು ನೀವೇ ರೆಡಿ ಮಾಡ್ಕೋಬೋದು. ಸ್ಕಿನ್ ಕೇರ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಅದನ್ನು ನೆಗ್ಲೆಕ್ಟ್ ಮಾಡಲೇಬಾರ್ದು. ಈಗ ನೆಗ್ಲೆಕ್ಟ್ ಮಾಡಿದರೆ ಮುಂದೆ ಖಂಡಿತ ಗಿಲ್ಟ್ ಫೀಲ್ ಮಾಡ್ಕೋತೀರಾ. ಸ್ಕಿನ್ ಆಗಲಿ ಹೇರ್ ಆಗಲಿ ಎರಡನ್ನೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ಟೈಮ್ ಹೇರ್ ಕೇರ್ ಬಗ್ಗೆನೂ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.